ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ ಮಂತಲ್ಲಿ ನಾವು ಮಾಡಿದಂಥ ವಿಡಿಯೋಸು ತುಂಬಾ ರೀಚ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ವಿದ್ಯಾರ್ಥಿಗಳಿಗೂ. ಯಾರೆಲ್ಲ ವಿಡಿಯೋಸ್ ನೋಡಿದ್ದೀರಾ, ಯಾರೆಲ್ಲ ಬೆನಿಫಿಟ್ ತೊಗೊಂಡಿದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದಾಗೆ ಸುಮಾರು ಸ್ಟೂಡೆಂಟ್ಸು ಕೇಳ್ತಾರಂಥ ಕ್ವಶನ್ ಒಂದೇ ಒಂದು ಏನಪ್ಪ ಅಂದರೆ, ಸರ್ ರಿಸಲ್ಟ್ ಯಾವಾಗ? ಸೊ ಸುಮಾರು ವಿದ್ಯಾರ್ಥಿಗಳು ಕಾಲ್ ಮಾಡ್ತಾಯಿದ್ದಾರೆ, ಟೆಕ್ಸ್ಟ್ ಮಾಡ್ತಾಯಿದ್ದಾರೆ, ವಾಟ್ಸಪ್ಪಲ್ಲಿ ಮೆಸೇಜಸ್ ಕಳಿಸ್ತಾ ಇದ್ದಾರೆ. ಯಾಕೆ ಡಿಪ್ಲೊಮೊ ರಿಸಲ್ಟು ಇನ್ನು ಯಾವಾಗ ಬರುತ್ತೆ ಅಂತ ನೋಡಿ. ಮೊದಲನೇದಾಗಿ ರಿಸಲ್ಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಏನಪ್ಪ ಅಂತಂದರೆ 20 ಸೀರೀಸ್, ಯಾರೆಲ್ಲ 20 ಸೀರೀಸ್ ಇದ್ದೀರಾ, 20 SE 01T ವಿದ್ಯಾರ್ಥಿಗಳು, ಅವರ ವ್ಯಾಲ್ಯೂಯೇಷನ್ನು ಮುಗ್ದೋಗಿದೆ. ಆಲೇ 20 ಡೇಸ್ ಆಗ್ತಾ ಬಂತು. ಬಟ್ ಈ ಸತಿ ಫಸ್ಟ್ ಸೆಮ್ಮಲ್ಲಿರುವಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ, C25, ಅವರ ವ್ಯಾಲ್ಯೂಯೇಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈ ಸತಿ ಫಸ್ಟ್ ಟೈಮು ಡಿಪಾರ್ಟ್ಮೆಂಟಿಂದ ಆನ್ಲೈನ್ ವ್ಯಾಲ್ಯೂಯೇಷನ್ ಅಂತ ಮಾಡ್ತಾಯಿದ್ದಾರೆ, ಅಥವಾ ಡಿಜಿಟಲ್ ವ್ಯಾಲ್ಯೂಯೇಷನ್ ಅಂತ ಹೇಳ್ಬೋದು. ಸೊ ಈ ಡಿಜಿಟಲ್ ವ್ಯಾಲ್ಯೂಯೇಷನ್ನು C25 ಅವ್ರದ್ದು ಕೂಡ ಆಗಬೇಕು. ಸೊ C25 ಅವ್ರದ್ದು ಆದಮೇಲೆ ಎರಡೂ ಒಟ್ಟಿಗೆ ರಿಸಲ್ಟನ್ನು ಕೊಡುವಂಥ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಹಾಗಾಗಿ ನನಗನಿಸಿದ ಹಾಗೆ, ಸೊ ದಿಸ್ ಇಸ್ ಓನ್ಲಿ ನನಗನಿಸಿದ ಹಾಗೆ, ಯಾವುದೇ ಕಾರಣಕ್ಕೂ ಇದೆ ಅಂತ ನೀವು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮಿನಿಮಮ್ ಅಂದ್ರೂ 15 to 20 ಡೇಸ್ ಕೂಡ ಆಗ್ಬೋದು ಅಂತ ನನ್ನ ಅನಿಸಿಕೆ. ಓಕೆನಾ? ಸೊ ನಾನು ಯಾವುದೇ ಒಂದು ಡಾಕ್ಯುಮೆಂಟೇಷನ್ ಇಲ್ದಿರ ನಾನು ಹೇಳಲ್ಲ. ಯಾಕೆ ಅಂತಂದರೆ ಇದು ಒಂದು ಅಪ್ರಾಕ್ಸಿಮೇಷನ್ ಡೇಟ್ ಮಾತ್ರ. ಸುಮಾರು ವಿದ್ಯಾರ್ಥಿಗಳು ಕೇಳ್ತಾನೆ ಇದ್ದೀರಾ, ಅದಕ್ಕೋಸ್ಕರನೇ. ಸೊ ಅಂದಾಗೆ ಈಗ ನೀವು ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ಸೆಮಿಸ್ಟರ್ 2ಗೆ ಬಂದಿದ್ದೀರಾ. ಸೆಮಿಸ್ಟರ್ 2ನಲ್ಲಿ ಲಾಸ್ಟ್ ಟೈಮಲ್ಲಿ ಯಾರೆಲ್ಲ ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಸುಮಾರು ಜನ ಲೈವ್ ಕ್ಲಾಸಸ್ನ ಅಟೆಂಡ್ ಮಾಡಿದ್ರಿ, ಅವರಿಗೆ ಸೆಕೆಂಡ್ ಸೆಮ್ಗಿರುವಂತಹ ಮ್ಯಾಥ್ಸು ಮತ್ತು 20 ಸೀರೀಸ್ ಅವರು ಇನ್ನು ಬ್ಯಾಕ್ ಇರುವಂತಹ ಮ್ಯಾಥ್ಸು ಅಥವಾ PMS ಈ ಸತಿ ನಿಮಗೆ 2 ಎಕ್ಸಾಮ್ ಬರುತ್ತೆ. ಯಾರಿಗೆ 20 ಸೀರೀಸ್ ಅವರಿಗೆ 2 ಎಕ್ಸಾಮ್ ಬರುತ್ತೆ. ಒಂದು ಮೇನ್ ಎಕ್ಸಾಮು, ಇನ್ನೊಂದು ಮೇಕಪ್ ಎಕ್ಸಾಮು. ಮತ್ತು ಯಾರೆಲ್ಲ ಇಂಟರ್ನ್ಶಿಪ್ಗೆ ಹೋಗಿದ್ದೀರೋ, ಯಾರೆಲ್ಲ DCT ಕೋಚಿಂಗ್ ಹೋಗಿದ್ದೀರೋ, ಸೊ ಅವರೆಲ್ಲ ಬ್ಯಾಕ್ ಸಬ್ಜೆಕ್ಟ್ಸ್ ಇದ್ದರೆ ಫಸ್ಟ್ ಈಗಲೇ ಓದೋಕ್ಕೆ ಶುರು ಮಾಡ್ಕೊಳ್ಳಿ. ಈಗ ಒಂದು ಪಾತ್ವೇ ಸಬ್ಜೆಕ್ಟನ್ನು ನೀವು ಸ್ಟಡಿ ಮಾಡಬೇಕು ಸರ್, ನನ್ನ ಬ್ಯಾಕ್ ಸಬ್ಜೆಕ್ಟ್ ಇದೆ ಅನ್ನೋರು ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದಾಗೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕಾಗಿರುವಂಥದ್ದು, ಎಲ್ಲರೂ ಕೇಳ್ತಾ ಇರುವಂಥ ಕ್ವಶನು, ಸರ್ DCET ಲೈವ್ ಕ್ಲಾಸ್ ಯಾವಾಗ ಮಾಡ್ತೀರಾ? DCETದು ನಿಮ್ಮದು ಏನಾದರೂ ವಿಡಿಯೋಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, DCETದು ವಿಡಿಯೋಸ್ ಇದೆಯಾ ಅಂತ ಕೇಳ್ತಾ ಇದ್ದೀರಾ ಅಂತಂದರೆ ನನಗೆ ಶಾಕ್ ಆಗ್ತಿದೆ. ಯಾಕಂದರೆ ಲಾಸ್ಟ್ ಟೈಮೇ ನಾವೇನು ಮಾಡಿದ್ರಿ, ನನ್ನ ಸುಮಾರು ಒಂದು 50 ಮೆಂಬರ್ಸ್ ನನ್ನ ಲೈವ್ ಕ್ಲಾಸಸ್ಗೆ ಜಾಯ್ನ್ ಆಗಿದ್ದರು. ಸೊ ಲಾಸ್ಟ್ ಎಕ್ಸಾಮಲ್ಲಿ, ಆ ಎಕ್ಸಾಮಲ್ಲಿ ಕೆಲವು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಒಳ್ಳೊಳ್ಳೆ ಕಾಲೇಜಲ್ಲಿ ಒಂದು ಸೀಟ್ ತೊಗೊಳೋದಾಯಿತು. ಯಾಕೆ ಈ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸತಿ ಯಾರೆಲ್ಲ ಅಂದ್ಕೊಂಡಿದ್ದೀರಾ ಸರ್ DCET ಕೋಚಿಂಗ್ ಕೊಡ್ತೀರಾ ಅಥವಾ DCET ಯಾವ ಥರ ಪ್ಲ್ಯಾನ್ ಬೇಕು ಅನ್ನೋರು, ಅವರಿಗೆ ನಾನು ಮುಖ್ಯವಾಗಿ ಹೇಳುವಂಥದ್ದು ಏನಪ್ಪ ಅಂತಂದರೆ, ನೆನ್ಪಿಟ್ಕೊಳ್ಳಿ. ಸೊ DCET ಕೋಚಿಂಗ್ ಅನ್ನೋದು ಆಲ್ರೆಡಿ ನಾನು ಶುರು ಮಾಡಿದ್ದೀನಿ. ಓಕೆನಾ? ಸೊ ಈಗ ನನ್ನ ಮೊಬೈಲ್ ಆ್ಯಪು ಕಂಪ್ಲೀಟಾಗಿ ಅಪ್ಡೇಟ್ ಆಗಿದೆ. ಇದು DCETಲಿರುವಂತಹ ಕೋರ್ಸ್. ಇದು ನೀವು ನೋಡ್ತಾ ಇದ್ದೀರಾ. ನಿಮಗೆ ಲೈವ್ ಕ್ಲಾಸಸ್ನ ತಗೊಳೋಕ್ಕೋಸ್ಕರ ಸುಮಾರು ಆ್ಯಪ್ನ ಪ್ರಾಬ್ಲಮ್ ಇತ್ತು. ಕೆಲವು ವಿದ್ಯಾರ್ಥಿಗಳು, ಸರ್ ಆ್ಯಪ್ ಅಪ್ಡೇಟ್ ಇಲ್ಲ, ನನ್ನ ಮೊಬೈಲಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ, ನನ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಆಗ್ತಾ ಇಲ್ಲ ಅಂತ ಸುಮಾರು ಸ್ಟೂಡೆಂಟ್ಸ್ ಹೇಳ್ತಾ ಇದ್ರಿ. ಬಟ್ ಈ ಸತಿ ನಿಮ್ಮ ಪ್ರಾಬ್ಲಮ್ ಇಲ್ಲ. ನೋಡಿ, ಇದು ವೆಬ್ಸೈಟ್ ಸಪೋರ್ಟ್ ಕೂಡ ಇರುತ್ತೆ, ಅಂದರೆ ಮೊಬೈಲ್ ಆ್ಯಪ್ ಜೊತೆಗೆ. ಬಟ್ ಆ್ಯಂಡ್ರಾಯ್ಡ್ ಆ್ಯಪು, ಸೊ iOSಗೆ ಲಿಂಕ್ನ ನಾನು ಬೇಕಾದ್ರೆ ನಿಮಗೆ ಶೇರ್ ಮಾಡ್ತೀನಿ. ಆಪಲ್ ಯೂಸರ್ಸ್ ಯಾರಿದ್ದೀರೋ ಅವರಿಗೆ ಆ್ಯಪು ಅಪ್ಡೇಟ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ನನಗೆ ಎಕ್ಸ್ಪೆಂಡಿಚರ್ ನಾವು 75 to 1 lakh iOS ಆ್ಯಪ್ ಕೇಳ್ತಾರೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್. ಅಂದಾಗೆ ಆ್ಯಂಡ್ರಾಯ್ಡ್ ಯೂಸರ್ಗೆ ಆ್ಯಪ್ ಇದೆ. ಸೊ ಆ್ಯಪ್ ಕಂಪ್ಲೀಟಾಗಿ ನೀವು ರವಿನಂದಿ ಅಂತ ಸರ್ಚ್ ಮಾಡಿ. ಅಂದಾಗೆ ಲಾಸ್ಟ್ ಎಕ್ಸಾಮಲ್ಲಿ ಸುಮಾರು ಒಂದು 5000 ಡೌನ್ಲೋಡ್ಸನ್ನು ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ಒನ್. ಸೊ ಈ ಸತಿ ಕೂಡ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮತ್ತು ಈಗ ಹೊಸ್ದಾಗಿ ನೋಟಿಫಿಕೇಷನ್ಸ್ ಕೂಡ ಕೊಡ್ತಾ ಇದ್ದೀನಿ ಆ್ಯಪಲ್ಲಿ. ಅಂದರೆ ನಿಮಗೆ ಆ್ಯಪಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದು ಕಂಪ್ಲೀಟಾಗಿ ಮೊಬೈಲ್ ಆ್ಯಪ್ ಅಪ್ಡೇಟ್ ಆಗಿರೋದಾಗಿರುತ್ತೆ. ನೋಟಿಫಿಕೇಷನ್ಸ್ ಬರುತ್ತೆ, ಲೈವ್ ಕ್ಲಾಸಸ್ ಬರುತ್ತೆ, ಮತ್ತು ಏನು ಸಾಮಾನ್ಯವಾಗಿ ಪೇಮೆಂಟ್ ಆಯಿತು, ಪ್ರಾಬ್ಲಮ್ ಇದೆ ಸರ್ ಅವೆಲ್ಲ ಇಲ್ಲ. ಈಗ ಹೆಲ್ಪ್ ಡೆಸ್ಕ್ ಕೂಡ ಕೊಟ್ಟಿದ್ದೀರಿ, ನೀವು ಚಾಟ್ ಕೂಡ ಮಾಡ್ಬೋದು. ಜೊತೆಯಲ್ಲಿ ಬೇರೆ ಫ್ರೆಂಡ್ಸ್ಗೆ ಆಫರ್ನ ಕೂಡ ನೀವು ಶೇರ್ ಮಾಡ್ಬೋದು. ಈ ಥರ ಫೆಸಿಲಿಟಿ ಎಲ್ಲ ಇದೆ. ಮತ್ತು ಕೋರ್ಸ್ ತಗೊಂಡು ನೋಡ್ಕೊಳ್ಳಿ ಕ್ಲಿಯರಾಗಿ ಈ ಆ್ಯಪು. ಸೊ ರವಿ ನಂದಿ ಅನ್ನುವಂಥದ್ದು ಈಗ ಲೋಗೋ
ನಿಮಗೆ ಈ ಥರ ಲೋಗೋ ಕೂಡ ಕಾಣಿಸುತ್ತೆ. ಸೊ ರವಿನಂದಿ ಅಂತ ಇರುತ್ತೆ, ವಿಡಿಯೋಸ್ ಈ ಥರ ಇರುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ಏನು ಒಂದು ಮೆಕ್ಯಾನಿಕಲ್ ಪಾತ್ವೇ, AMT ಪಾತ್ವೇ, ಇಂಜಿನಿಯರಿಂಗ್ ಮ್ಯಾಥ್ಸು, ಇದು 20 SC. ಸೊ ಇದೆಲ್ಲ ಏನು ಈಗ ಹಳೆ ಸಬ್ಜೆಕ್ಟ್ ಆಗ್ತಾ ಬರ್ತಾ ಇರೋವಂಥದ್ದು. ಈಗ ಹೊಸ್ದಾಗಿ ನಾನು ಆ್ಯಪಲ್ಲಿ ಅಪ್ಡೇಟ್ ಆಗಿರೋದಿದೆ. ಇಲ್ಲಿ ಕೂಡ ನಿಮಗೆ ಡಿಪ್ಲೊಮೊ ಮತ್ತು ಇಂಜಿನಿಯರಿಂಗು, ಸೊ SSLC, DCT, PDF ನೋಟ್ಸು ಸಪ್ರೇಟ್ ಕ್ಯಾಟಗರಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ಪ್ಲೇ ಸ್ಟೋರ್ ಅಂತ ಏನಿದೆ ಗೂಗಲ್ ಪ್ಲೇನಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ನೀವು ರವಿನಂದಿಯಿಂದ ಸರ್ಚ್ ಮಾಡಿ. ನಾನೀಗ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಇದರ ಡೌನ್ಲೋಡಿಂಗ್ ಕೊಟ್ಟಿರ್ತೀನಿ. ಅಂದಾಗಿ ಯಾರೆಲ್ಲ ಈಗ ರೀಸೆಂಟಾಗಿ 26ಗೆ ರೆಡಿ ಆಗಿರೋ ನೆನ್ಪಿಟ್ಕೊಳ್ಳಿ, ಅವ್ರಿಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಈಗೇನು ಸಪ್ರೇಟ್ ವಾಟ್ಸಪ್ ಗ್ರೂಪ್ ಮಾಡೋದು ಬೇಕಾಗಿಲ್ಲ. ನನ್ನ ಕೋರ್ಸ್ ತೊಗೊಂಡವ್ರಿಗೆ ಲೈವ್ ಕ್ಲಾಸ್ ತೊಗೊಂಡಾಗೆಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಡೈರೆಕ್ಟಾಗಿ ನೀವು ಕ್ಲಾಸ್ನ ಅಟೆಂಡ್ ಮಾಡ್ತಾ ಇರ್ಬೋದು. ಅಂದಾಗೆ ನಿಮಗೆ 25 ಸೀರೀಸ್ ಸೆಕೆಂಡ್ ಸೆಮ್ಗೆ ಹೋಗಿರೋರಿಗೆ ಮ್ಯಾಥ್ಸ್ನ ಬಗ್ಗೆ ಡೀಟೇಲ್ಸ್ ಬೇಕು ಅನ್ನೋರು ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀರಿ. ಸೊ ಇದು ಹೊಸ್ದಾಗಿ ಅಪ್ಡೇಟ್ ಆಗಿರುವಂಥದ್ದು. ಇದು ಕೂಡ ನನ್ನ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ ನೋಡಿ. ನನ್ನ ವೆಬ್ಸೈಟ್ ನಿಮಗೆಲ್ಲ ಗೊತ್ತೇ ಇದೆ, ವೆಬ್ಸೈಟ್ mathswithme.in. ಸೊ ಇದರಲ್ಲಿ ನಿಮಗೆ ಫಾರ್ಮುಲಾ ಶೀಟ್ ಅವೈಲೇಬಲ್ ಇದೆ. ಸೊ ಸ್ಟಡಿ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸೆಕೆಂಡ್ ಸೆಮ್ಗೆ ಮ್ಯಾಥ್ಸ್ನ ಕೇಳ್ತಾ ಇದ್ದಾರೆ. ಸೆಕೆಂಡ್ ಸೆಮ್ ಮ್ಯಾಥ್ಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಆಲ್ರೆಡಿ. C25 ಮ್ಯಾಥ್ಸ್ ಮೆಟೀರಿಯಲ್, C25 ಫಾರ್ಮುಲಾ ಶೀಟ್, C25 ಮ್ಯಾಥ್ಸ್ 2ಗೂ ಕೂಡ. ಮತ್ತು ಈ ಸತಿ ನಾನು ವರ್ಕ್ ಶೀಟನ್ನು ಬಿಡ್ತಾ ಇದ್ದೀನಿ. ಸೊ ವರ್ಕ್ ಶೀಟ್ಸ್ ಅಂದರೆ ಏನಪ್ಪ ಅಂತಂದರೆ, ನಿಮಗೆ ಕ್ವಶನ್ ಬರ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಕ್ವಶನ್ ಕೆಳಗಡೆ ಪ್ರಾಬ್ಲಮ್ಸ್ ಕೊಟ್ಟರೆ ಸೊಲ್ಯೂಷನ್ ಬರೆದ್ರೆ ಸಾಕು, ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಸೊ ಅದನ್ನು ಕೂಡ ನಾನು ಈ ಆ್ಯಪಲ್ಲಿ ಲಿಂಕನ್ನು ಕೊಡ್ತೀನಿ. ನೀವು ಅದರಲ್ಲಿ ಒಂದು 10 ರೂಪೀಸ್ಗೆ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ಬೋದು. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ವಾಟ್. ಒಂದು ರಿಸಲ್ಟ್ನ ಬಗ್ಗೆ ಮಾಹಿತಿ, ಎರಡನೇದು DCET ಬಗ್ಗೆ ಮಾಹಿತಿ, ಮೂರನೇದು ನನ್ನ ಆ್ಯಪ್ನ ಅಪ್ಡೇಟ್ ಬಗ್ಗೆ ಮಾಹಿತಿ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತು ಅದೇ ರೀತಿಯಾಗಿ 2ನೇ ಸೆಮಿಸ್ಟ್ರಿಗೆ ಇರುವಂತಹ ಕಂಟೆಂಟ್ನ ಫಾಲೋ ಮಾಡ್ತಾ